ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಟ್ರೇಡಿಂಗ್ ವಿಡಿಯೋನ ಬಿಡ್ತಿರ್ಲಿಲ್ಲ ಯೂಟ್ಯೂಬ್ ಚಾನಲಲ್ಲಿ. ಜಾಸ್ತಿ ತಿಂಗಳಾಯ್ತು ಬಿಟ್ಟು. ಸೊ ಹಂಗಾಗಿ ಈ ವೀಕ್ದು ರೀಕ್ಯಾಪ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಹಂಗಾಗಿ ಬನ್ನಿ, ಆ, ಏನೇನೋ ಮಾತಾಡಿ ಸುಮ್ಮನೆ ವಿಡಿಯೋ ಎಲ್ಲ ಲ್ಯಾಗ್ ಮಾಡೋದು ಬೇಡ. ಸ್ಕ್ರೀನ್ ನೋಡೋಣ, ಓಕೆನಾ? ಸೊ ಈ ವೀಕು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬ್ರೇಕ್ ಇವನ್ ವೀಕ್ ಅಂತ ಅನ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ನಾನು ಈ ವೀಕು ಎರಡು ಟ್ರೇಡ್ ಹಾಕಿದ್ದೆ. ಸೊ ಎರಡು ಟ್ರೇಡ್ ಯಾವ್ದಾವ್ದು ಅಂತ ಅಂದ್ರೆ ಇವೆರಡು ಬಂದು ಎರಡು ಟ್ರೇಡು. ಒಂದು GBP NZD. ಸೊ ಫುಲ್ ಕಾಣಿಸ್ಬೇಕು ಅಂದ್ರೆ ಇದೆ ನೋಡಿ. ಒಂದು GBP NZD ಮತ್ತೆ ಇನ್ನೊಂದು EUR/GBP. ಸೊ ಇವೆರಡು ಕೂಡ ಟ್ರೇಡ್ ಹಾಕಿದ್ದೆ ನಾನು. ಸೊ ಇವೆರಡು ಟ್ರೇಡ್ ಹಾಕಿ ಇದರಲ್ಲಿ ಒಂದು ಬ್ರೇಕ್ ಇವನ್ ಆಯ್ತು, ಇನ್ನೊಂದು ಕರೆಂಟ್ಲಿ ರನ್ನಿಂಗ್ ಅಲ್ಲಿ ಇದೆ. ಸೊ ದ ರನ್ನಿಂಗ್ ಟ್ರೇಡ್ ಇಸ್ ಅದು ಯಾ ದಿಸ್ ಒನ್ ಓನ್ಲಿ. GBP NZD ನಾನು ರನ್ನಿಂಗ್ ಟ್ರೇಡ್ ಅಲ್ಲಿ ಇರೋದು. ಇದು ನಾನು ಥರ್ಸ್ಡೇ ತಗೊಂಡೆ. ಸೊ ಹಂಗಾಗಿ ಅದಿನ್ನ ರನ್ನಿಂಗ್ ಅಲ್ಲಿದೆ. ಸೊ ಈ ಟ್ರೇಡ್ ಬಂದು ನಾನು ಮಂಡೇ ತಗೊಂಡಿದ್ದೆ, EUR/GBP. ಸೊ ನಾನು ಏನ್ ತಗೊಂಡಿದ್ದೆ ಅಂತ ಹೇಳ್ತೀನಿ ಫಸ್ಟು, ಓಕೆನಾ? ಸೊ ಲೆಟ್ಸ್ ಗೋ ಫಾರ್ ವೀಕ್ಲಿ. ವೀಕ್ಲಿ ಬೇರಿಶ್ ಇತ್ತು, ಬಟ್ ಇಲ್ಲಿ ಎಂಗೋಲ್ಫಿಂಗ್ ಕ್ಯಾಂಡಲ್ ನೋಡ್ತಾ ಇದೀರಲ್ಲ, ಕ್ರೇಜಿ ಅನ್ಕೊಳ್ಳಿ, ಓಕೆನಾ? ಸೊ ಲೆಟ್ಸ್ ಗೋ ಫಾರ್ ಡೈಲಿ. ಇದು ಬಂದು ಬುಲ್ಲಿಶ್ ಇದೆಯಾ, ಓಕೆನಾ? ಇಲ್ಲಿತ್ತು ಮಾರ್ಕೆಟ್, ಓಕೆನಾ? ಇಲ್ಲಿ ಗಂಟ, ಓಕೆನಾ? ಸೊ ಬುಲ್ಲಿಶ್. ಸೊ ವೀಕ್ಲಿ ಬಂದು ನಿಮಗೆ ಬೇರಿಶ್ ಆಯ್ತು, ಡೈಲಿ ಬಂದು ಬುಲ್ಲಿಶ್ ಆಯ್ತು. ಸೊ ನಾವೀಗ ನೋಡ್ಬೇಕಾಗಿರೋದು 4 ಅವರ್. ಸೊ 4 ಅವರ್ಗೆ ಹೋದ್ರೆ 4 ಅವರ್ ಕೂಡ ಅವಾಗ ಬುಲ್ಲಿಶ್ ಇತ್ತು, ಲೈಕ್ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಅದಾಯ್ತಾ? ಸೊ ಈಗ ನಮ್ಗೆ ಬಂದು ಎರಡು ಆಲ್ರೆಡಿ ಕನ್ಫರ್ಮೇಶನ್ ಸಿಕ್ಕಿದೆ, ಓಕೆನಾ? ವೀಕ್ಲಿಲಿ, ಡೈಲಿ ಮತ್ತೆ 4 ಅವರಲ್ಲಿ. ಸೊ ಅದಾದ್ಮೇಲೆ ನಮ್ಗೆ ಇನ್ನೊಂದು 4 ಅವರ್ ಹೆಡ್ ಅಂಡ್ ಶೋಲ್ಡರ್ ಬೇಕಾಗಿತ್ತು. ಅಥವಾ ಡೈಲಿ ಹೆಡ್ ಅಂಡ್ ಶೋಲ್ಡರ್ ಇರಬೇಕು, ಅಥವಾ ವೀಕ್ಲಿ ಹೆಡ್ ಅಂಡ್ ಶೋಲ್ಡರ್ ಇರಬೇಕು, ಅಥವಾ 4 ಅವರ್ ಹೆಡ್ ಅಂಡ್ ಶೋಲ್ಡರ್ ಇರಬೇಕು. ಸೊ ನಮ್ಗೆ ಈ ಟ್ರೇಡಲ್ಲಿ ಬಂದು 4 ಅವರ್ ಹೆಡ್ ಅಂಡ್ ಶೋಲ್ಡರ್ ಇತ್ತು. ಸೊ ನಮ್ಗೆ 4 ಅವರ್ ಹೆಡ್ ಅಂಡ್ ಶೋಲ್ಡರ್ ಇರೋದ್ರಿಂದ, ಸೊ ಚಾರ್ಟ್ ನ ನೀವು ಇನ್ವರ್ಟ್ ಮಾಡಿದ್ರೆ ಹೆಡ್ ಅಂಡ್ ಶೋಲ್ಡರ್ ಬಂತು. ಸಿಂಪಲ್ ನೋಡಿ, ಹೆಡ್ ಅಂಡ್ ಶೋಲ್ಡರ್. ಸೊ ಹೆಡ್ ಅಂಡ್ ಶೋಲ್ಡರ್ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬಂದು ಲೆಫ್ಟ್ ಶೋಲ್ಡರ್, ಹೆಡ್, not a very good right shoulder, but it's a right shoulder. We'll consider as a right shoulder. ಸೊ ಇದು ಬಂದು ಲೆಫ್ಟ್ ಶೋಲ್ಡರು, ಹೆಡ್, ರೈಟ್ ಶೋಲ್ಡರ್ ಆಯ್ತು, ನೆಕ್ ಲೈನ್ ಲೆವೆಲ್ ಸಿಕ್ತು, ಬ್ರೇಕ್, ರೀಟೆಸ್ಟ್, ಇಂಗೋಲ್ಫಿಂಗು, ಇದೆಲ್ಲ ಸಿಕ್ತು. ಸೊ ಇದು ಬಂದು ಮಾರ್ಕೆಟ್ ಓಪನ್ ಆಗೋ ಟೈಮು. ಸೊ ಹಂಗಾಗಿ ತಗೊಳಕ್ಕಾಗಲ್ಲ, ಟ್ರೇಡು ಸೆಷನ್ ಇರಲಿಲ್ಲ ಹಾಗಾಗಿ. ಸೊ ನೆಕ್ಸ್ಟ್ ನಾವು ಇನ್ನೊಂದು ನೋಡಬೇಕು ಅಂತಂದ್ರೆ, ಇದನ್ನೇ ನಾವು ಇನ್ವರ್ಟ್ ಮಾಡೋಣ. ಸೊ ಇನ್ವರ್ಟ್ ಮಾಡಾದ್ಮೇಲೆ ಇಲ್ಲಿ ನೀವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ನೋಡ್ಬೋದು. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ನಿಮಿಷ ತೋರಿಸ್ತೀನಿ. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂದು, ಸೊ ಹಿಂಗೆ ಇಲ್ಲಿಂದ ಹೇಗೆ ಅಂತಂದ್ರೆ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಆಯ್ತಾ? ಸೊ ಅದಾದ್ಮೇಲೆ ಬಂದು ನೆಕ್ಸ್ಟ್ ಬಂದು ಇಲ್ಲಿಂದ ಹೈಯರ್ ಹೈ, ಯಾಕೆಂದ್ರೆ ಈ ಪ್ರೀವಿಯಸ್ ಹೈಯರ್ ಲೋ, ಹೈಯರ್ ಲೋವರ್ ಹೈನ ಬ್ರೇಕ್ ಆಗಿದೆ. ಸೊ ಹಂಗಾರೆ ಇದು ಹೈಯರ್ ಹೈ, ಹೈಯರ್ ಲೋ, ಸೊ ನೆಕ್ಸ್ಟ್ ಹೈಯರ್ ಹೈ, ಓಕೆನಾ? ಸೊ ಇದನ್ನ ನೀವು ಏನಾದ್ರೂ ನೋಡಿದ್ರೆ ಇದನ್ನ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾರೆ. ಸೊ ಬೇರಿಶ್ ಇಂದ ಬಂದಿದ್ದು ಬುಲ್ಲಿಶ್ ಕನ್ವರ್ಟ್ ಆಗ್ತಿದೆ ಈಸಿಯಾಗಿ. ಲೈಕ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಲ್ಲ ಅಂತ ಇನ್ನ ಕ್ಲಿಯರ್ ಆಗಿ ಬೇಕು ಅಂದ್ರೆ ಇದನ್ನ ನೀವು ಕಾಣಿಸಿದ್ಯಾ? ಸೊ ಇದು ಬಂದು ಬೇರಿಶ್ ಪ್ಯಾಟ್ರನ್, ಓಕೆನಾ? ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಓಕೆನಾ? ಸೊ ಅದಾದ್ಮೇಲೆ ಇದು ಅಥವಾ ಇದನ್ನ ಮೀರಿ ಹೋಗ್ಬೇಕು. ಯಾವ್ದನ್ನ, ಒಂದ್ ನಿಮಿಷ, ಓಕೆ ಇದನ್ನ ಹಾಕಲ್ಲ, ಓಕೆನಾ? ಇದೊಂದು ಜೊತೆಗೆ ಇದೊಂದು ಹಾಕಲ್ಲ, ಓಕೆನಾ? ಸೊ ಇವೆರಡನ್ನ ಯಾವ್ದನ್ನಾರು ಕ್ರಾಸ್ ಮಾಡ್ಬೇಕಾಯ್ತು. ಸೊ ಈಗ ಬಂದು ಕ್ರಾಸ್ ಆಗಿದೆ, ಹೈಯರ್ ಹೈ, ಹೈಯರ್ ಲೋ. ಸೊ ನಾವು ಬಂದು ಇಲ್ಲಿ ಟ್ರೇಡ್ ತಗೊಂಡಿದ್ದು. ಸೊ ಇದನ್ನ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ, ಓಕೆನಾ? ಹಿಂಗೆ ಬೇರಿಶ್ ಪ್ಯಾಟರ್ನ್ ಇಂದ ಬುಲ್ಲಿಶ್ ಹೋಯ್ತು ಅಂತ ಅನ್ಬಿಟ್ಟು. ಸೊ ಇದೊಂದು ಬಾರಿ ಇದು ಕೂಡ ಒಂದು ಕನ್ಫರ್ಮೇಶನ್ ಆಗಿ ಆಡ್ ಮಾಡ್ಕೊಬಹುದು ನೀವು.
ಫೋರ್ ಅವರ್ಸ್ ಅಲ್ಲಿ ನಮಗೆ ಹೆಡ್ ಅಂಡ್ ಶೋಲ್ಡರ್ ಸಿಕ್ಕಿದೆ. ಆಮೇಲೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಅದಾದ್ಮೇಲೆ 4 ಅವರ್ ಮತ್ತೆ ಡೈಲಿಲಿ ನಿಮ್ಗೆ ಬುಲ್ಲಿಶ್ ಇದೆ. ಆಮೇಲೆ 4 ಅವರ್ ಅಲ್ಲಿ ನಿಮ್ಗೆ ಎಂಗೋಲ್ಫಿಂಗ್ ಕ್ಯಾಂಡಲ್ ಇದೆ, ನೋಡ್ತಾ ಇರ್ಬೋದು ಎಂಗೋಲ್ಫಿಂಗ್ ಕ್ಯಾಂಡಲ್. ಅದ್ ಬಿಟ್ಟು 1 ಅವರ್ಗೆ ಹೋಗೋಣ. 1 ಅವರ್ ಅಲ್ಲೂ ಕೂಡ ನಿಮ್ಗೆ ಒಂದು ಎಂಗೋಲ್ಫಿಂಗ್ ಕ್ಯಾಂಡಲ್ ತೋರಿಸ್ತೀನಿ ನಾನು. ಸೊ 1 ಅವರ್ಗೆ ಹೋದ್ರೆ ನೀವು ಆ, ನೀವು ಇದರಲ್ಲಿ ಕಾಣಿಸ್ತಿದ್ಯಾ ಎಂಗೋಲ್ಫಿಂಗ್? ಓಕೆನಾ? ಇದು ಒಂದು ಎಂಗೋಲ್ಫಿಂಗ್ ಕ್ಯಾಂಡಲ್. ಸೊ ಇಲ್ಲಿ ಬಂದು ಎಂಗೋಲ್ಫಿಂಗ್ ಇದೆ ಒಂದು. ಈ ಕ್ಯಾಂಡಲ್ ನ ಪೂರ್ತಿ ಕವರ್ ಮಾಡಿದೆ. ಸೊ ಎಂಗೋಲ್ಫಿಂಗ್. ಸೊ ಯು ಕ್ಯಾನ್ ಟೇಕ್ ದಟ್ ಆಸ್ ಅ ಕನ್ಫರ್ಮೇಶನ್. ಅಂಡ್ ನೆಕ್ಸ್ಟ್, ಸೊ ಇಷ್ಟೇ ಕನ್ಫರ್ಮೇಶನ್ ಸಿಕ್ತು ನಮಗೆ. 1 ಅವರ್ ಅಲ್ಲಿ ಎಂಗೋಲ್ಫಿಂಗ್ ಸಿಕ್ತು, ಪುನಃ 4 ಅವರ್ ಅಲ್ಲಿ ಸಿಕ್ತು. ಸೊ ಆಮೇಲೆ ಇನ್ನೊಂದು ಕನ್ಫರ್ಮೇಶನ್ ಏನು ಅಂದ್ರೆ, ನೀವ್ ಯಾವುದೇ ಟ್ರೇಡ್ ತಗೊಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ಇನ್ ಅ ಸೆಷನ್. ಓಕೆನಾ? ಬೆಸ್ಟ್ ಟು ಸೆಷನ್ಸ್ ಆರ್ ನ್ಯೂಯಾರ್ಕ್ ಸೆಷನ್ಸ್ ಅಂಡ್ ಲಂಡನ್ ಸೆಷನ್ಸ್. ಓಕೆನಾ? ಸೊ ಈ ಎರಡ್ ಸೆಷನ್ ಅಲ್ಲಿ ಯಾವ್ದಾರ ಒಂದ್ ಸೆಷನ್ ಅಲ್ಲಿ ಇರ್ಲೇಬೇಕು ನೀವು. ಯಾಕೆ ಅಂದ್ರೆ ಅವಾಗ್ಲೇನೆ ಮೋಸ್ಟ್ ಟ್ರೇಡರ್ಸ್ ಮಾರ್ಕೆಟ್ ಬರೋದು, ಎಲ್ಲರೂ ಕೂಡ ದುಡ್ಡು ಹಾಕೋದು. ಅವಾಗ್ಲೇ ಕೂಡ ಮಾರ್ಕೆಟ್ ಒಂದು ಏರಿಯಾಸ್ ನ ರೆಸ್ಪೆಕ್ಟ್ ಮಾಡುತ್ತೆ. ಅದಾದ್ಮೇಲೆ ಜಾಸ್ತಿ ಜನ ಮಾರ್ಕೆಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಮಾರ್ಕೆಟ್ ಬೇಗ ಟಿ ಪಿ ಅಥವಾ ಬೇಗ ಎಸ್ ಎಲ್ ಹೊಡಿಯುತ್ತೆ. ಮೂವ್ಮೆಂಟ್ ಚೆನ್ನಾಗಿರುತ್ತೆ ಮಾರ್ಕೆಟ್ ಅಲ್ಲಿ, ವಾಲ್ಯೂಮ್ ಜಾಸ್ತಿ ಇರುತ್ತೆ, ಜಾಸ್ತಿ ದುಡ್ಡು ಹಾಕಿರ್ತಾರೆ ಜನ. ಸೊ ಹಂಗಾಗಿ ಇಟ್ ವಿಲ್ ಬಿ ಈಸಿ. ಅದಾದ್ಮೇಲೆ ನೀವು ಲಂಡನ್ ಸೆಷನ್ ಇಲ್ಲ ಅಂತ ಅಂದ್ರೆ ಏನ್ ನೆಗೆಟಿವ್ ಅಂತ ಅಂದ್ರೆ, ಸೊ ಸೆಷನ್ ಇಲ್ಲ ಅಂದ್ರೆ ನೀವು ಟ್ರೇಡ್ ಎಂಟ್ರಿ ಆದ್ರೆ ಆಲ್ಮೋಸ್ಟ್ ಎಲ್ಲ ಲೈಕ್ ಜಿಗ್ಜಾಗ್ ಆಗಿ ನಿಮ್ಗೆ ಫುಲ್ಲು ಕನ್ಸಾಲಿಡೇಟ್ ಆಗ್ತಾ ಇರುತ್ತೆ. ಕನ್ಸಾಲಿಡೇಟ್ ಅಂತ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಅದನ್ನು ಕೂಡ. ಸೊ ಕನ್ಸಾಲಿಡೇಷನ್ ಅಂದ್ರೆ ಬೇಡ, ಈ ವಿಡಿಯೋ ಬೇಡ. ಸೊ ಇನ್ನೊಂದು ವಿಡಿಯೋ ಮಾಡ್ಬಿಡ್ತೀನಿ, ವಾಟ್ ಈಸ್ ಕನ್ಸಾಲಿಡೇಷನ್ ಅಂತ ಅನ್ಬಿಟ್ಟು. ಆಮೇಲೆ ವಾಟ್ ಈಸ್ ಬುಲ್ಲಿಶ್, ವಾಟ್ ಈಸ್ ಬೇರಿಶ್ ಅದನ್ನು ಕೂಡ ಹೇಳ್ತೀನಿ. ಅದಕ್ಕೂ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಾನು ಇದೇ ಚಾನಲ್ ಅಲ್ಲಿ ಬಿಡ್ತೀನಿ. ಸೊ ಸದ್ಯಕ್ಕೆ ನಾವು ಇವೆರಡನ್ನು ಅನಾಲಿಸಿಸ್ ಮಾಡಿರೋದು ಈ ತರ ಪ್ರಕಾರ. ನಾನು ಇಲ್ಲಿ ಟ್ರೇಡ್ ಹಾಕ್ತೆ. ಸೊ ಟ್ರೇಡ್ ಹಾಕಿದ್ದು ಅದ್ರದ್ದು ಸ್ಕ್ರೀನ್ ಶಾಟ್ ಬೇರೆ ಕಳಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ನಾನು ಟ್ರೇಡ್ ಹಾಕಿದ್ದು ಇಲ್ಲಿ ಹೋಗಿದ್ದಿದ್ದು ಟ್ರೇಡು. ಅದಾದ್ಮೇಲೆ ಆ ಹೋಲ್ ವೀಕ್ ಎಲ್ಲ ತಿರುಗಿ ರೌಂಡ್ ಅಪ್ ಆಗಿ ಆಮೇಲೆ ವಾಪಸ್ ಅದು ಬಂದು ಇಲ್ಲ ಎಂಡ್ ಆಯ್ತು. ಇಲ್ಲ ಅಂದ್ರೆ 1 ಮಿನಿಟ್ ನಾನು ತೋರಿಸ್ತೀನಿ ಲೈವ್ ಆಗಿ ನಿಮ್ಗೆ. ಸೊ ಗೈಸ್, ವೆಯ್ಟ್ ಮಾಡಿ. ಸೊ ಯೂರೋ ಜಿ ಬಿ ಪಿ ಅಲ್ವಾ ಇದು? ಓಕೆನಾ? ಯೂರೋ ಜಿ ಬಿ ಪಿ. ಸೊ ಯೂರೋ ಜಿ ಬಿ ಪಿ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನೋಡಿ, ಲಾಸ್ಟ್ ಇಂದ ಎರಡನೇದು ನಾನು ಕ್ಲಿಕ್ ಮಾಡಿದ್ದೀನಿ. ಯೂರೋ ಜಿ ಬಿ ಪಿ 0.33 ಲಾಟ್ಸ್. ಸೊ ಹಾಕಿದ್ದೆ -$4 ಇದೆ. ಸೊ ಹಂಗಾಗಿ ಬ್ರೇಕ್ ಇವನ್ ಅದು. ಅಂದ್ರೆ ಸ್ಲೀಪೇಜ್ ಅಲ್ಲಿ ಸ್ವಲ್ಪ ಹೋಗಿರುತ್ತೆ ಅಷ್ಟೇ. ಸೊ ಕರೆಂಟ್ ಟ್ರೇಡ್ ಓಕೆನಾ, ಹೋಲ್ಡ್ ಅಲ್ಲಿ ಇಕ್ಕಿರೋದು ಇದಲ್ಲ, ಅದು ಇನ್ನೊಂದು ಟ್ರೇಡ್ ಇದೆ. ಸೊ ಇನ್ನೊಂದು ಟ್ರೇಡ್ ಬಂದು ಜಿ ವಿ ಪಿ ಎನ್ ಜೆಡ್ ಡಿ. ಸೊ ಈ ಟ್ರೇಡ್ ಬಂದು ಕರೆಂಟ್ಲಿ ವೀಕೆಂಡ್ ಹೋಲ್ಡ್ ಇದೆ. ಸೊ $28 ಸಮಥಿಂಗ್ ಅಲ್ಲಿ ಇದೆ, ಲೈಕ್ 2,800 rupees ಸಮಥಿಂಗ್ ಇಂಡಿಯನ್ ಕರೆನ್ಸಿ ಆದ್ರೆ. ಸೊ ಇವಾಗ ಇದನ್ನ ಹೆಂಗ್ ತಗೊಂಡೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಕೂಡ ಸೇಮ್ ಟು ಸೇಮ್ ಅನ್ಕೊಳ್ಳಿ, ಸೇಮ್ ಟು ಸೇಮ್. ಓಕೆನಾ? ಸೊ ವೀಕ್ಲಿಗೆ ಹೋಗ್ತೀವಿ. ವೀಕ್ಲಿ ನಮ್ಗೆ ಬೇರಿಶ್ ಇದೆ. ಯಾಕೆ ಅಂದ್ರೆ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಲೋ, ಹೈಯರ್ ಲೋ ಆಯ್ತು, ಲೋವರ್ ಲೋ ಆಯ್ತು, ಇದು ಲೋವರ್ ಹೈ ಆಯ್ತು. ಸೊ ಹಂಗಾಗಿ ಬೇರಿಶ್ ಆಯ್ತು. ಓಕೆನಾ? ಬಟ್ ಅಲ್ಲಿ ಬುಲಿಶ್ ಅಂತ ಹಾಕಿದೀನಿ, ಬಟ್ ಇಟ್ಸ್ ಅ ಬೇರಿಶ್. ಓಕೆನಾ? ಅದಾದ್ಮೇಲೆ ಇಲ್ಲಿ ಹೋಗ್ತೀನಿ ಅಂದ್ರೆ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಇದು ಕೂಡ ಬೇರಿಶ್. ಸೊ ಡೈಲಿ ಕೂಡ ಬೇರಿಶ್. ಅದಾದ್ಮೇಲೆ ನೀವು 4 ಅವರ್ಸ್ ಹೋಗ್ತೀರಾ. 4 ಅವರ್ಸ್ ಅಲ್ಲಿ ಹೋಗಿ ನೋಡ್ತೀನಿ ಅಂತ ಅಂದ್ರೆ ಇಲ್ಲಿ ನೋಡಿ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ. ಓಕೆನಾ? ಸೊ ಇದು ಕೂಡ ಬಂದು ಪ್ರೀವಿಯಸ್ ಲೋವರ್ ಲೋನ ಹೊಡೆದಿದೆ, ಹಂಗಾಗಿ ಇನ್ನೊಂದು ಲೋವರ್ ಲೋ ಆಗಿದೆ. ಇದು ಕೂಡ ಬೇರಿಶ್. ಸೊ ನಮಗೆ ಮೂರು ಟೈಮ್ ಫ್ರೇಮ್ ಅಲ್ಲೂ ಕೂಡ ಕನ್ಫರ್ಮ್ ಆಯ್ತು ಇಟ್ಸ್ ಅ ಬೇರಿಶ್ ಟ್ರೇಡ್ ಅಂತ. ಸೊ ಹಂಗಾಗಿ ಮಾರ್ಕೆಟ್ ಪೂರ್ತಿ ಬೇರಿಶ್ ಹೋಗುತ್ತೆ. ನಾವು ಟ್ರೇಡ್ ಬೇರಿಶ್ ಮಾತ್ರ ತಗೊಬೇಕು. ಲೈಕ್ ಓನ್ಲಿ ವಿ ಹ್ಯಾವ್ ಟು ಸೆಲ್. ಓಕೆನಾ? ವಿ ಹ್ಯಾವ್ ಟು ಓನ್ಲಿ ಥಿಂಕ್ ಅಬೌಟ್ ಅ ಸೆಲ್ಲಿಂಗ್, ನಾಟ್ ಬೈಯಿಂಗ್. ಆಯ್ತಾ? ಬೈಯಿಂಗ್ ಅನ್ನೋ ಕಾನ್ಸೆಪ್ಟ್ ತೆಗ್ಬಿಡಿ. ಯಾಕೆ ಅಂತ ಅಂದ್ರೆ ನಿಮ್ ಆಲ್ರೆಡಿ ವೀಕ್ಲಿ ಕ್ಯಾಂಡಲ್ಸ್ ಎಲ್ಲ ಬೇರಿಶ್ ಆಗಿದೆ ಹಂಗಾಗಿ. ಓಕೆನಾ? ಸೊ ನಮ್ 3 ಕನ್ಫರ್ಮೇಶನ್ ಸಿಕ್ತು. ಹಂಗಾಗಿ ಇದನ್ನ ನಾವು ಇದನ್ನು ಕೂಡ ಬೇರಿಶ್ ಅಂತಾನೆ ಹಾಕೋಣ, ನಿಮ್ ಕನ್ಫರ್ಮೇಶನ್ಗೆ ಕನ್ಫ್ಯೂಸ್ ಆಗ್ಬೋದು ಅಂತ. ಸೊ ಇದು ಬೇರಿಶ್ ಅಂತ ಆಯ್ತು. ಇದನ್ನ ನಾವು 30% ಹಾಕೊಳ್ಳೋಣ. ಸೊ ಅದಾದ್ಮೇಲೆ ನಮ್ಗೆ ಡೈಲಿ ಹೆಡ್ ಅಂಡ್ ಶೋಲ್ಡರ್ ಇದೆ ಇದರಲ್ಲಿ. ಅದರಲ್ಲಿ 4 ಅವರ್ ಹೆಡ್ ಅಂಡ್ ಶೋಲ್ಡರ್ ಇತ್ತು, ಇದರಲ್ಲಿ ಡೈಲಿ ಹೆಡ್ ಅಂಡ್ ಶೋಲ್ಡರ್ ಇದೆ.
ಸೊ ಡೈಲಿ ಹೆಡ್ ಅಂಡ್ ಶೋಲ್ಡರ್ ಬಂದು ಇದು, ಓಕೆನಾ. ಸೊ ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್, ನೆಕ್ ಲೈನ್ ಲೆವೆಲ್ ಇದು, ಓಕೆನಾ. ಬ್ರೇಕ್ ಆಗಿದೆ ನೆಕ್ ಲೈನ್ ಲೆವೆಲ್ನ. ಸೊ ಅದಾದ್ಮೇಲೆ ನಾವು ಕಮ್ಮಿ ಟೈಮ್ ಫ್ರೇಮ್ಗೆ ಹೋಗ್ತೀವಿ. ಕಮ್ಮಿ ಟೈಮ್ ಫ್ರೇಮ್ಗೆ ಹೋದ್ರೆ ನಿಮಗೆ ಎಂಟ್ರಿ ಸಿಗುತ್ತೆ. ಹೇಗೆ ಅಂತ ಹೇಳ್ತೀನಿ. ಆ, ನೋಡ್ಬೋದು. ಲೋವರ್ ಲೋ, ಲೋವರ್ ಹೈ ಆದ್ಮೇಲೆ ಲೋವರ್ ಹೈ ಅಲ್ಲಿ ನಿಮಗೆ ಇಂಗೋಲ್ಫಿಂಗ್ ಕ್ಯಾಂಡಲ್ ಕಾಣ್ತಾ, ಇಂಗೋಲ್ಫಿಂಗ್ ಕ್ಯಾಂಡಲ್, ಓಕೆನಾ. ಇದೇ ಇಂಗೋಲ್ಫಿಂಗ್ ಕ್ಯಾಂಡಲ್. ಸೊ ಇದ್ರ ಬೇಸ್ ಮೇಲೆ ನಾವು ಟ್ರೇಡ್ನ ತಗೊಳ್ಳೋದು, ಓಕೆನಾ. ಸೊ ಇಲ್ಲಿ ನಮ್ಗೆ ಎಂಟ್ರಿ ಸಿಕ್ಕಿದೆ, ಕನ್ಫರ್ಮೇಶನ್ ಆಯ್ತು, ಏನಂತ ಮಾರ್ಕೆಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲೂ ಕೂಡ ಆ, ನಿಮ್ಗೆ ನಿಮ್ಗೆ ಸ್ಟ್ರಾಂಗೆಸ್ಟ್ ಏನು ಅಂತ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಒಂದು, ಅದಾದ್ಮೇಲೆ ಇಲ್ಲೊಂದು ನೆಕ್ ಲೈನ್ ಲೆವೆಲ್ ಇದೆ. ಸೊ ಇದು ಕೂಡ ನೆಕ್ ಲೈನ್ ಲೆವೆಲ್ ಅಂದ್ರೆ ಮಾರ್ಕೆಟ್ ಇದೇ ಏರಿಯಾಗೆ ಬಂದು ಜಂಪ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಅದಾದ್ಮೇಲೆ ಇಲ್ಲಿಂದ ಬ್ರೇಕ್ ಡೌನ್ ಆಗಿ ರೀಟೆಸ್ಟ್ ಮಾಡಿ 1 ಅವರ್ ಅಲ್ಲಿ ಅಂತ ಟೈಮಲ್ಲೆಲ್ಲ ನಿಮ್ಗೆ ಎಂಗಲ್ಫಿಂಗ್ ಕ್ಯಾಂಡಲ್ ಕೊಡುತ್ತೆ, ಅದಾದ್ಮೇಲೆ ಮೂವ್ ಆಗುತ್ತೆ ಅಂತ. ಸೊ ಇಷ್ಟು ಸಿಂಪಲ್ ಆಗಿರೋ ಟ್ರೇಡು, ಓಕೆನಾ. ಇದು ನಾನು ಕರೆಂಟ್ಲಿ ಹೋಲ್ಡ್ ಆಗಿ ಇಟ್ಟಿದ್ದೀನಿ ಈ ವೀಕ್ದು ಇವೆರಡೇ ಟ್ರೇಡ್ಸು. ನಾನು ಇಷ್ಟು ಟ್ರೇಡ್ನ ಕೂಡ ಅನಾಲಿಸಿಸ್ ಮಾಡಿ ಅದರಲ್ಲಿ ಇವೆರಡು 4 ಟ್ರೇಡ್ನ ನಾನು ಟಾಪ್ ವೀಕ್ಲಿ ಪೇರ್ಸ್ ಆಗಿ ಇಟ್ಕೊಂಡಿದ್ದೆ. ಸೊ ಬಟ್ ಆದ್ರೆ ಈ ಎ ಯು ಡಿ ಕ್ಯಾಡ್ ಇದು. ಸೊ ಎ ಯು ಡಿ ಕ್ಯಾಡ್ ಅಲ್ಲಿ ನೋಡೋದಿದ್ರೆ ಡೈಲಿ ಹೆಡ್ ಅಂಡ್ ಶೋಲ್ಡರ್ ಇತ್ತು, ಇದ್ರಲ್ಲೂ ಕೂಡ ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್ ಅಂದ್ಬಿಟ್ಟು ನೆಕ್ ಲೈನ್ ಲೆವೆಲ್ ಬ್ರೇಕ್ ಆಗಿಲ್ಲ, ಹಾಗಾಗಿ ನಾವು ಟ್ರೇಡ್ನ ತಗೊಂಡಿಲ್ಲ. ಅದಾದ್ಮೇಲೆ ಹೋಗ್ತೀನಿ ಅಂದ್ರೆ ಎ ಯು ಡಿ ಯು ಎಸ್ ಡಿ ಇತ್ತು. ಸೊ ಎ ಯು ಡಿ ಯು ಎಸ್ ಡಿ ಹೋಗ್ತೀನಿ ಅಂತಂದ್ರೂ ಕೂಡ ನಿಮ್ಗೆ 4 ಅವರ್ ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್ ಇತ್ತು, ಬ್ರೇಕ್, ರೀಟೆಸ್ಟ್, ಎಂಗಲ್ಫಿಂಗ್ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಇದರಲ್ಲಿ ನಮ್ಗೆ ಎಂಟ್ರಿ ಸಿಗ್ನಲ್ ಸಿಕ್ಕಿಲ್ಲ. ಹೇಗೆ ಎಂಟ್ರಿ ಸಿಗ್ನಲ್ ಸಿಕ್ಕಿಲ್ಲ ಅಂತ ಹೇಳ್ತೀನಿ ನೋಡಿ. ಸೊ ಬ್ರೇಕ್ ಏನೋ ಆಗಿದೆ ನಮ್ ನೆಕ್ ಲೈನ್ ಲೆವೆಲ್, ಬಟ್ ಬಂದು ಟ್ಯಾಪ್ ಆಗಿ ಅದೇ ಬ್ರೇಕ್ ಲೈನ್ ನ ನಮ್ಗೆ ಎಂಟ್ರಿ ಕೊಟ್ಟಿಲ್ಲ. ಸೊ ಸಮ್ ಪೀಪಲ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಇದನ್ನ ಎಂಟ್ರಿ ಅಂತ ತಿಳ್ಕೊಂಡು ಮಾಡ್ತಾರೆ. ಬಟ್ ಸ್ಟಿಲ್ ತಗೊಬೋದು, ಇಲ್ಲ ಅಂತ ಹೇಳಲ್ಲ. ನಾಟ್ ಎವ್ರಿ ಟೈಮ್ ನಿಮ್ ಫೇವರ್ ಅಲ್ಲೇ ಇರುತ್ತೆ ಅಂತ ಅಂದ್ಬಿಟ್ಟು ಸಮ್ ಟೈಮ್ಸ್ ಆಗುತ್ತೆ. ಹಾಗಾಗಿ ಒಂದೇ ಇದನ್ನ ಮೆಥಡ್ ನೀವು ಫಾಲೋ ಮಾಡಬೇಕು. ಇದನ್ನ ತಗೊಂಡು ಹೋಗಿ 1:2 ಹೊಡೆದಿದ್ರೆ ಎಲ್ಲ ಎಷ್ಟೋ ಜನ ದುಡ್ಡು ಮಾಡಿರ್ತಾರೆ, ಮಾಡಲ್ಲ ಅಂತ ಅನ್ನಲ್ಲ. ಬಟ್ ಅದಾದ್ಮೇಲೆ ಕೂಡ 1:2ಗೆ ಹೊಡೆದಿ ಕೂಡ ಅದಾದ್ಮೇಲೆ ಇದು ಒಂದೇ ಕ್ಯಾಂಡಲ್ ನ್ಯೂಸ್ ಬಂದು ಹೋಗಿದೆ. ಸೊ ಹಂಗಾಗಿ ನಾವು ಟ್ರೇಡ್ ನ ತಗೊಂಡಿದ್ರು ಕೂಡ ಈ ನ್ಯೂಸ್ ಕ್ಯಾಂಡಲ್ ಬಂದು ನಮ್ನ ವಿಕ್ ಮಾಡ್ತಿತ್ತು. ಸೊ ಹಂಗಾಗಿ ನಾವು ಈ ಟ್ರೇಡೇ ತಗೊಳಕ್ ಹೋಗಿಲ್ಲ ಈ ವೀಕು. ಹಾಗಾಗಿ ಏನದು ನಾವೊಂದು ಲಾಸ್ನ ತಪ್ಪಿಸಿದೀವಿ ಅಷ್ಟೇ. ಸೊ ಈ 4 ಪೇರಲ್ಲಿ ನಾನು ಈ ಪೇರು ಬಟ್ ಈ ಪೇರಲ್ಲೂ ಕೂಡ ನಂದು ಬ್ರೇಕ್ ಇವನ್ ಆಗಿದೆ, ನನ್ಗೆ ಲಾಸ್ ಆಗಿಲ್ಲ. ಸೊ ಹಂಗಾಗಿ ನಾನು ಈ ಪೇರ್ಗೆ ಹೋಗ್ತೀನಿ ಅಂತ ಅಂದ್ರೆ ಈ ಪೇರಲ್ಲಿ ನಂದು ಕರೆಂಟ್ಲಿ ರನ್ನಿಂಗ್ ಆಗಿದೆ. ಸೊ ಇದು ಟಿ ಪಿ ಎಲ್ಲಿ ಗಂಟ ಹೋಗ್ಬೋದು ಅಂತ ಹೇಳ್ತೀನಿ ಕೂಡ ಅದನ್ನ. ಸೊ ಈ ಟಿ ಪಿ ಬಂದು 1:2 ಅಂತ ಹಾಕ್ಬಿಟ್ಟು ಇಲ್ಲಿ ಗಂಟ ಹಾಕಿದ್ದೀನಿ. ಸೊ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ, ಸೊ ನನಗೆ ಇಲ್ಲಿ ಗಂಟ ಟಿ ಪಿ ಬರೋ ಚಾನ್ಸಸ್ ಇದೆ. ಇಲ್ಲಿ ಗಂಟ ಓಕೆನಾ. ಸೊ ಇಲ್ಲಿ ಗಂಟ ನನ್ನ ಟಿ ಪಿ ಬರೋ ಚಾನ್ಸಸ್ ಇದೆ. ಸೊ 1:2 ಅಂತ ಅಂದ್ರೆ ಇಲ್ಲಿಗೆ ಬರೋಷ್ಟರಲ್ಲಿ 1:5 ಮೇಲೆ ಹೋಗ್ಬಿಡುತ್ತೆ. ಸೊ 1:5 ಮೇಲೆ ನೋಡೋಣ. ಸ್ಟಿಲ್ ನೆಕ್ಸ್ಟ್ ವೀಕ್ ಇದೆ, ನೆಕ್ಸ್ಟ್ ವೀಕ್ ಅಲ್ಲಿ ಈ ಲೆವೆಲ್ಗೆ ಬಂದಾಗ 1:2 ಹೊಡೆದಿ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ಲೈಕ್ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಇಲ್ಲಿಂದನೇ ಹೋಗುತ್ತಾ, ಅಥವಾ ಬ್ರೇಕ್ ಆಗಿ ವಾಪಸ್ ರೀಟೆಸ್ಟ್ ಮಾಡೋ ಇಲ್ಲಿ ಲೆವೆಲ್ಗೆ ಬರೋ ಇರ್ಬೋದಾ ಅಂತ ನೋಡಿ ನಮ್ಮ ಟ್ರೇಡ್ನ ಇನ್ನ ಬಿಡ್ಬೋದು. ಇಲ್ಲ ಅಂತ ಅಂದ್ರೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು 1 ಡೇ 2 ಡೇಲೆ ದೊಡ್ಡ ದೊಡ್ಡ ಕ್ಯಾಂಡಲ್ ಬಂದು ಟಿ ಪಿ 4 ಹೊಡೆದ್ಬಿಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಟ್ರೇಡಿಂಗ್ ವಿಡಿಯೋಸ್ ಬೇಕು ಅಂತ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು. ಸಿ ಯು, ಟಾಟಾ, ಟೇಕ್ ಕೇರ್.